ಗಿಲ್ಲಿ ಗಿಲ್ಲಿ ಅಗೇನ್ ಅವ್ರದ್ದು ಎಲ್ಲ ಓಕೆ, ನಾನು ತುಂಬ ಒಳ್ಳೆ ಫ್ರೆಂಡು. ಬಟ್ ಅವ್ನಿಗೆ ಯಾವಾಗೂ ಹೇಳ್ತಾ ಇದ್ದೆ, ಕಾಮಿಡಿ ಮಾಡು, ಬಟ್ ಅಲ್ಲೊಂದು ಲೈನ್ ಇರುತ್ತೆ, ಆ ಲೈನ್ನ ಕ್ರಾಸ್ ಮಾಡಬೇಡ. ಯಾಕಂದರೆ ತುಂಬ ಜನಕ್ಕೆ ಅವನಿಗೆ ಅದು ಕಾಮಿಡಿ ಅನ್ಸ್ಬೋದು, ಮೇ ಬಿ ನನಗೆ ಅದು ಕಾಮಿಡಿ ಅನ್ಸಲ್ಲ. ಒಂದೊಂದ್ಸತಿ ಅದು ಪರ್ಸ್ನಲ್ ಆಗೋಗುತ್ತೆ. ಅದು ಅವ್ನಿಗೆ ಯಾವಾಗೂ ಹೇಳ್ತಿದ್ದೆ. ಅದು ಬಿಟ್ಟರೆ ಈಸ್ ಅಮೇಝಿಂಗ್ ಪರ್ಸನ್, ಸಖತ್ ಕನೆಕ್ಟ್ ಆದ್ವಿ, ತುಂಬ ಇಷ್ಟ ಅವನು. ಓಕೆ. ಜಾನ್ವಿ ಶೀಸ್ ಲೈಕ್ ಎ ಫುಲ್ ನೀಟಾಗಿ ರೆಡಿ ಆಗ್ತಾ ಇದ್ರು, ವೆರಿ ಕ್ಲಾಸಿ ಲೇಡಿ, ಸಖತ್ತಾಗಿ ರೆಡಿ ಆಗೋರು, ಹೆಂಗ್ ಚೆನ್ನಾಗಿ ಕ್ಯಾರಿ ಮಾಡೋರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಪ್ರೆಸೆಂಟಬಲ್, ನೋಡೋದೇ ಖುಷಿ ಆಗೋದು. ಜಾನ್ವಿ ಬಾವ ಅಂತ ಹೋಗ್ತಾ ಇದ್ರು. ಅಶ್ವಿನಿ ಗೌಡ ಸ್ಟಾರ್ಟಿಂಗ್ ಇಂದ ನೋಡಿದ್ದೇ ಬೇರೆ, ಎಂಡಿಗೆ ಆಗಿದ್ದೇ ಬೇರೆ. ಸೊ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋದ್ರೆ ತುಂಬಾ ತುಂಬಾ ಮೇಲ್ ಬರ್ತಾರೆ. ಸೊ ವಾಟ್ ಶಿ ವಾಸ್ ಅಂಡ್ ವಾಟ್ ಶಿ ಬಿಕಮ್ ಇಸ್ ವೆರಿ ಗುಡ್. ಅಶ್ವಿನಿ ಎಸ್.ಎನ್ ಅವ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಅವ್ರು ಇಂಟರ್ವ್ಯೂ ಮಾಡುವಾಗ ನೀವು ಹೋಗಿದ್ರಿ ಅಂತ ಹೇಳಿ ನಿಮ್ ಪ್ರೋಮೋನು ತೋರಿಸಿದ್ದೆ ಸರ್ ಅವರಿಗೆ. ಅವ್ರು ಹೇಳಿದ್ರು ನೀವು ಒಳಗಡೆ ಇರ್ಬೇಕಾದ್ರೆ ನಾನು ಇರ್ಬೇಕಿತ್ತು, ಚೆನ್ನಾಗಿರ್ತಾ ಇತ್ತು. ಅಂದ್ರೆ ಮನೆಯಲ್ಲಿ ಅವಾಗೆಲ್ಲ ಸ್ವಲ್ಪ ಗಲಾಟೆ ಜಾಸ್ತಿ ಆಗ್ತಿತ್ತಲ್ಲ ಸರ್, ನೀವು ಹೋಗಿದ್ದೆ ಫುಲ್ ಬ್ಯಾಂಗ್ ನೆಕ್ಸ್ಟ್ ಲೆವೆಲ್ ಹವಾ ಕ್ರಿಯೇಟ್ ಮಾಡ್ಬಿಟ್ಟಿದ್ರಿ. ಸೊ ಅಶ್ವಿನಿ ಏನ್ ಹೇಳ್ತಿದ್ರು ನಿಮ್ ಪ್ರೋಮೋ ತೋರಿಸಿದಾಗ, ಈ ಟೈಮಲ್ಲಿ ನಾನು ಇರ್ಬೇಕಿತ್ತು, ಮಿಸ್ ಮಾಡ್ಕೊಂತೀನಿ ಇವಾಗ ಎಪಿಸೋಡ್ನ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಅವ್ರದ್ದು ಒಂದು ಎಪಿಸೋಡು ನೋಡಿಲ್ಲ ನಾನು.